ಇವತ್ತು ಇಷ್ಟೆಲ್ಲ ಆಲೋಚನೆ ಮಾಡೋಂಥ ಹಿನ್ನೆಲೆಯಲ್ಲಿ ತಾಂತ್ರಿಕವಾಗಿ ಇವತ್ತು ಪ್ರತಿಯೊಬ್ಬರಿಗೂ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬುದ್ಧಿಜೀವಿಗಳು ಮಾಡದಿರೋಂಥದ್ದನ್ನ ಪ್ರಶ್ನೆ ಮಾಡ್ದಲೆ ಸುಮ್ಮನೆ ರಾಜಕೀಯಕ್ಕೋಸ್ಕರ ಕೆರಳಿಸಿ ಪೊಲೀಸವ್ರ ಮೇಲೆ ಕಾನೂನು ತೆಗೆದುಕೊಳ್ಳೋಂಥ ಪ್ರಯತ್ನಗಳು ಮಾಡಿ ದಾರಿ ತಪ್ಪಿಸೋಂಥ ಕೆಲಸ ನಮ್ದಲ್ಲ. ಅದು ನಾವೆಲ್ಲ ಸೇರಿ ತುಮಕೂರು ಜಿಲ್ಲೆ ಒಂದು ಕುಟುಂಬ, ಎಲ್ಲ ರೈತರ ಹಿತವನ್ನು ಕಾಪಾಡುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಇದೆ. ತಾವೆಲ್ಲ ನಿಂತು ಈ ಒಂದು ಪ್ರಯತ್ನದಲ್ಲಿ ಎಲ್ಲರ ಆಶೀರ್ವಾದ ಬೇಕಾಗಿರೋಂಥ ಹಿನ್ನೆಲೆಯಲ್ಲಿ ನಾನು ಇವತ್ತು ಮೊನ್ನೆ ಸ್ವಾಮೀಜಿಯವರು ಬಂದಿದ್ರಂತೆ, ಬೆಳ್ಳಾವಿ ಸ್ವಾಮೀಜಿಯವರು, ಅವರು ಮಠಕ್ಕೂ ಹೋಗ್ತೇನೆ. ಮುಖಂಡರುಗಳು ಯಾರ್ಯಾರು ಬಂದಿರೋ ಅವ್ರ ಮನೆಗೂ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಯಾರ್ಯಾರು ರೈತರುಗಳು ಎಲ್ಲಿ ಬೇಕು ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಟಿಫಿಕೇಶನ್ ಆಗಿ ಬಹಳ ವರ್ಷಗಳು ಕಳೆದಿದೆ, ಆರ್ಡರ್ ಆಗಿದೆ. ಅದಾದ್ಮೇಲೆ ಸ್ವಾಮೀಜಿಗಳಿಗೆ ಈ ಆರ್ಡರ್ ಅಲ್ಲಿ ಆಗುವಂತ ಕೆಲಸ ಏನಿದೆ, ಫಸ್ಟ್ ಸೆಕೆಂಡ್ ಸುರೇಶ್ ಗೌಡ್ರಾಗ್ಲಿ ಅಥವಾ ಟಿ ಕೃಷ್ಣಪ್ಪನವರಾಗ್ಲಿ ತುರುವೇಕೆರೆ ಅವರು ಆ ಟೈಮ್ ನಲ್ಲಿ ಒಪ್ಕೊಂಡಿದ್ದಂತ ಪ್ರಾಜೆಕ್ಟ್ ಇದು. We at East Point Group of Institutions offer a wide range of courses that provide limitless opportunities, building skills over 2 decades. ಈಗ ಇದನ್ನ ರೈಸ್ ಮಾಡಿದಿರುವಂತ ವಿಷಯ ಪಾಲಿಟಿಕ್ಸ್ ಅಂತ ಅನ್ಸೋದಿಲ್ಲ. 100ಕ್ಕೆ 100 ಶೇಕಡವಾರು 100ಕ್ಕೆ 100 ನಾನು ಹೇಳ್ತೇನೆ. ಇವತ್ತು ಅವರು ತೆಗೆದುಕೊಂಡಂತ ನಿರ್ಧಾರಗಳು, ಅವರ ಭಾವನೆಗಳು, ಇದು ರಾಜಕೀಯದ ಉದ್ದೇಶ ಬಿಟ್ರೆ ಮತ್ತೊಂದಿಲ್ಲ. ಅವ್ರಿಗೂ ಗೊತ್ತಿದೆ ಕುಣಿಗಲ್ ತಾಲೂಕಿಗೆ ನೀರು ಹೋಗ್ಬೇಕಾಗಿದೆ, ಅನ್ಯಾಯ ಆಗಿದೆ, ಅದು ಹೋದ್ರೆ ನಮ್ಗೇನು ತೊಂದರೆ ಆಗೋದಿಲ್ಲ ಅನ್ನೋ ಮಾತು ಅವ್ರಿಗೆ ಗೊತ್ತಿದೆ. ಅವರು ಸಹ ಮೀಟಿಂಗ್ಗಳಲ್ಲಿ ಹೌದು ನಿನ್ಗೆ ತೊಂದರೆ ಆಗಿದೆ ತೆಗೆದುಕೊಂಡು ಹೋಗಪ್ಪ ಅಂತ ಒಂದು ವಿಚಾರದಲ್ಲಿ ಬಹಳಷ್ಟು ಸಮಾಧಾನಕರವಾಗಿ ಅವರೆಲ್ಲರೂ ನನಗೆ ಬಲವನ್ನು ಕೊಟ್ಟಿದ್ದಾರೆ. ಅಲ್ಲ, ಈಗ ಯಾರ್ಯಾರು ಈಗ ಅದಕ್ಕೋಸ್ಕರನೇ ಸರ್ವ ಸಭೆ ಮಾಡಿಸಿ ತಾಂತ್ರಿಕದ ಒಂದು ಒಪಿನಿಯನ್ ಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅದಕ್ಕೆ ಕಮಿಟಿ ಮಾಡಿ ಕಮಿಟಿ ರಿಪೋರ್ಟ್ ಅನ್ನು ಕೊಟ್ಟರು. ಅವತ್ತಿನ ದಿನ ಅವರೆಲ್ಲರೂ ಬಂದು ಕೂತಿದ್ರು. ಯಾರು ಅಬ್ಜೆಕ್ಷನ್ ಏನಂದ್ರು, ಎಲ್ಲೋ ಒಂದ್ ಕಡೆ ನೋಡಿ ಅದು ಎಷ್ಟು ಕ್ಯೂಸೆಕ್ಸ್ ತೆಗೆದುಕೊಂಡು ಹೋಗ್ತೀರಾ, 388 ಕ್ಯೂಸೆಕ್ಸ್ ತೆಗೆದುಕೊಂಡು ಹೋಗ್ತಾವ್ರೆ ಅಂತಂದಾಗ ನಮ್ದು ಎಷ್ಟಿದೆ ಅಂದ್ರೆ 900 ಕ್ಯೂಸೆಕ್ಸ್ ಅಂದ್ರೆ ಸಮಾಧಾನ ಆದ್ರು. ಅವ್ರಿಗೇನು ಎಲ್ಲೋ ಒಂದ್ ಕಡೆ ಇದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಬಂದಾಗ ಜನಕ್ಕೆ ಉದ್ಯೋಗ ಜಾಸ್ತಿ, ಎಮೋಷನ್ಸ್ ಅಲ್ಲಿ ಇನ್ವಾಲ್ವ್ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ದಾರಿ ತಪ್ಪಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೂ ಅವ್ರ ಮನೆಗೂ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ಕೂತು ಇದು ನೀವು ಮಾಡ್ತಿರೋ ಸರಿಯಲ್ಲ, ನಾವು ಜಿಲ್ಲೆಯ ಒಬ್ಬ ಅವಿಭಾಜ್ಯ ಅಂಗ, ನೀವು ದಯವಿಟ್ಟು ನಿಮ್ಮೆಲ್ಲರ ಒಂದು ಸಹಕಾರ ಬೇಕು, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೇನೆ ನಾನು. ಹೌದು, ಈಗ ಕಳ್ಳ ಮಾರ್ಗ ಅಂತಂದ್ರೆ ಏನು, ರಾಮನಗರ ಫಸ್ಟ್ನೇದಾಗಿ ಕ್ಲಾರಿಟಿ ಇರಲಿ, ರಾಮನಗರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮಾಗಡಿದು ಹಿಂದೆ ಮಾಡಿರೋಂಥದ್ದು 500 MCFT ನೀರು ನಿಗದಿ ಮಾಡಿರೋಂಥದ್ದು ಈಗಲ್ಲ, 2015 ಈಗ ನಮ್ಮ ಲಿಂಕ್ ಕೆನಾಲ್ ಮೂಲಕ ಹೆಚ್ಚಿಗೆ ಬಂದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾನೊಬ್ಬ ಜಿಲ್ಲೆಯ ಮಗನಾಗಿ ಫಸ್ಟ್ ಕುಣಿಗಲ್ಲು ಮತ್ತು ತುಮಕೂರು ಜಿಲ್ಲೆಯ ಪ್ರತಿಯೊಬ್ಬ ರೈತನ ಹಸುವನ್ನ ನೀಗಿಸಿ ತದನಂತರ ಹೆಚ್ಚಿಗೆ ಇದ್ರೆ ಹೋಗ್ಲಿ, ನಾನು ಅದಕ್ಕೆ ಅಭ್ಯಂತರ ಇಲ್ಲ. ಬಟ್ ನಮ್ಗಿಲ್ದಲೇ ಬೇರೆ ಕಾರಣ ಯಾವುದೇ ಕಾರಣಕ್ಕೂ ಮಗಡಿಗೂ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ನಾನು ಸರ್ಕಾರ ಕನ್ವಿನ್ಸ್ ಮಾಡ್ತೀನಿ. ಅಲ್ಲ ಮೈ ಡಿಯರ್ ಫ್ರೆಂಡ್, ನಿಮ್ಗೆ ಫೋಟೋಗಳು ತೋರಿಸ್ತೀನಿ, ನಿಮ್ಗೆ ಎಷ್ಟು ಗೇಟ್ಗಳು ಇವ್ರು ಹೊಡಿತಾರೆ ಅನ್ನೋದು ರಾತ್ರಿ ಹೊತ್ತು ತೋರಿಸ್ತೀನಿ. ನೀವು ಅದರ ಮೇಲೆ ಅವರು ಬಂದು ಕೂತ್ಕೊಂಡು ನಾನು ಹೊಡೆದಿಲ್ಲ ಅಂತ ಹೇಳಿ. ಇವತ್ತು ಕೊತ್ಗೆರೆ ಕೆರೆ ಹೊಡೆದಿರೋದು ಹಿಂದೆ ನಿದರ್ಶನ ಇದೆ. ಇಡಗೂರು ಕೆರೆ ಪ್ರತಿ ವರ್ಷ ಹೊಡಿತಾರೆ, ಅದು ಹೊಡೆದ ಅಡಿಕೆನೆ ನಮ್ಗೆ ನೀರೇ ಬರೋದಿಲ್ಲ. ಇದೆಲ್ಲ ಉದಾಹರಣೆ ಇದೆ. ಅವರೇ ಹೇಳ್ತಾರೆ ನಾನೇ ನಿಂತ್ಕೊಂಡು ಪೆಟ್ರೋಲ್ ಮಾಡ್ತೀನಿ ಅಂತ. 200 ದಿನ ಅವ್ರು ಕೂತ್ಕೊಂಡು ನಿಂತ್ಕೊಂಡು ಮಾಡಕ್ಕಾಗತ್ತಾ? ಆಮೇಲಿಂದ ನಾನು ತೆಗೆದುಕೊಂಡು ಹೋಗ್ತಿರೋಂಥದ್ದು ನನ್ನ ಪಾಲಿನ ನೀರು. ನಾನು ಯಾವುದೇ ಕಾರಣಕ್ಕೂ ಯಾವುದೇ ತಾಲೂಕು ಒಂದೇ ಒಂದು ಹನಿನೂ ಬೇಡ ನನಗೆ. ಇಷ್ಟು ಅನ್ಯಾಯ ಆಗಿರೋದನ್ನ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋಂಥ ಸ್ಟಾಟಿಸ್ಟಿಕ್ಸ್ ಇದು. ಯಾವುದು ನಾವು ತೋರಿಸ್ತಾ ಇರೋದು ನಿಮಗೆ, ಇದು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕೊಟ್ಟಿರೋದು ಕುಣಿಗಲ್ಗೆ ಆಗಿರೋ ಅನ್ಯಾಯನ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಒಪ್ಕೊಂಡ್ಮೇಲೆ ಈಗ ವಿರೋಧ ಮಾಡ್ತಿರೋದು ಇವ್ರಿಗೆ ಪೊಲಿಟಿಕಲ್
ನನ್ನ ಮೇಲೆ ಯಾರಿಗೂ ಜಿದ್ದೇನಿಲ್ಲ. ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ. ಏನಂದ್ರೆ ಅವ್ರಿಗೆ ಇವಾಗ ದಿಲೀಪ್ ಗುಬ್ಬಿಲಿ ನಾನು ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಜನರನ್ನ ಎದ್ದೇಳಿಸಿದ್ರೆ ನನಗೂ ಒಂದು ಅಸ್ತಿತ್ವ ಬರುತ್ತೆ ಅಂತಾರೆ. ಸೊಗಡು ಶಿವಣ್ಣ ತುಮಕೂರು ಜಿಲ್ಲೆಗೆ ನನಗೂ ರಾಜಕೀಯದ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಹೇಳಿ ಜನಕ್ಕೆ ರೈತರಿಗೆ ಅದೇ ಮಾಗಡಿ ರಾಮನಗರ ಎಲ್ಲ ಬೆಂಗಳೂರು ಕರ್ಕೊಂಡು ಹೋಗ್ತಾರಂತ ಹಿಂಗ್ ಹೇಳೋದು. ಅದಕ್ಕೋಸ್ಕರನೇ ಕ್ಲಾರಿಫಿಕೇಶನ್ಗೆ ನಿಮ್ಮ ಮೂಲಕ ನಾನು ಹೇಳ್ತಾ ಇದ್ದೇನೆ, ಇದು ಯಾವುದೇ ಕಾರಣಕ್ಕೂ ರಾಮನಗರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೊದಲನೇದಾಗಿ ತುಮಕೂರು ಜಿಲ್ಲೆಯ ರೈತರ ಹಸುವನ್ನು ನೀಗಿಸುವಂತ ಪ್ರಯತ್ನದಲ್ಲಿ ಮಾತ್ರ ಮೊದಲನೇ ಪ್ರಮುಖವಾದಂತ ಅಂಶ ಇದು. ಆ ಕಾರಣಕ್ಕೋಸ್ಕರ ಕುಣಿಗಲ್ ಸೀಮಿತ ಆಗಿರೋಂಥ ಲಿಂಕ್ ಕೆನಾಲ್ನ ಎಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ನಿಮ್ಮ ಮೂಲಕನೇ ನಾನು ಎಲ್ಲ ರೈತರ ಮುಂದೆನೂ ಮನವಿ ಮಾಡ್ತಾ ಇದ್ದೇನೆ. ಇದೇ ರೀತಿ ರಾಜಕೀಯದ ಉದ್ದೇಶದಲ್ಲಿ ಅವರೇನಾದ್ರು ಪ್ರಯತ್ನ ಪಟ್ರೆ ನಾನು ಉಗ್ರ ಹೋರಾಟ ಮಾಡ್ಲಿಕ್ಕೆ ತಯಾರಾಗ್ತೀನಿ. ನಾನು ಮೊದಲನೇದಾಗಿ ಪ್ರೀತಿಯಲ್ಲಿ ಹೋಗ್ತೇನೆ, ಆಗ್ಲಿಲ್ಲ ಅಂದ್ರೆ ನಂದು ಹೋರಾಟ ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ. ಉಪವಾಸ ಸತ್ಯಾಗ್ರಹ ಮಾಡೋದು ಇಲ್ಲ ಯಾವ ರೀತಿ ಮಾಡೋಂಥದ್ದು ಎಲ್ಲ ನನ್ನ ಹತ್ರನೂ ಸಾಕಷ್ಟು ಅಸ್ತ್ರಗಳು ಇದೆ. ನಾನು ಅದನ್ನ ಸರ್ಕಾರ ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬ್ರು, ಉಪಮುಖ್ಯಮಂತ್ರಿ ಸಾಹೇಬ್ರು, ಗೃಹ ಮಂತ್ರಿ ಸಾಹೇಬ್ರು ಎಲ್ಲರೂ ನನಗೆ ಈ ಒಂದು ಕುಣಿಗಲ್ಲಿನ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಾವಿದ್ದೇವೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ.